ನನ್ನ ಫಸ್ಟ್ ಯೂಟ್ಯೂಬ್ ವಿಡಿಯೋ ಇದು. ಏನದು ಡೋಲು. 1,30,000ಕ್ಕೆ ಗಾಡಿ ತಗೊಂಡು ಅದ್ರ ಮೇಲೆ 50,000 ಖರ್ಚು ಮಾಡಿರೋದು. ಒಬ್ರು ಡುಕಾಟಿ ಇಟ್ಕೊಂಡು ಅವಾಗ್ಲಿಂದ ರೋದ್ದೆ ಕೊಡ್ತವ್ರ ನೋಡ್ರ ತಿರಗ್ ನೋಡ್ತಾನೆ. ಡುಕಾಟಿ ಇಟ್ಟಿದ್ರು ಸ್ಟಾರ್ಟ್ ಮಾಡಿದ್ರೆ ತಿರಗ್ ನೋಡ್ಲೇಬೇಕು. ಚಾಮುಂಡಿ ತಾಯಿ ನಾನೆಂದು ನಿಮ್ಮನ್ನೇ ಪ್ರೀತಿಸೋದು ಎಂದು ನಿಮ್ಮನ್ನೇ. ಬೆಳಗ್ಗೆನೆ ನಾವಿವತ್ತು ಹೊರಟಿದ್ದು ಚಾಮುಂಡಿ ಬೆಟ್ಟಕ್ಕೆ. ಯಾಕಂದರೆ ನನ್ನ ಮೊದಲನೇ ಯೂಟ್ಯೂಬ್ ವಿಡಿಯೋ ಬೆಟ್ಟದಿಂದ ಶುರು ಆಗಲಿ, ಆ ತಾಯಿ ಚಾಮುಂಡಿ ಆಶೀರ್ವಾದದಿಂದ ಶುರು ಆಗಲಿ ಅಂತ. ಗಾಡಿ ಬಂದ್ಬಿಟ್ಟು RX 135 4 ಸ್ಪೀಡ್ ಇದು ಗಾಡಿದೆ. ಇವತ್ತು ರಿವ್ಯೂ ಇರೋದು. ಏನ್ ಮಸ್ತಾಗಿ ಕಾಣಿಸ್ತೈತೆ ಗುರು. ಏನು ಮಾತಾಡಕ್ಕೆ ಬಾಯಿಗೆ ಏನು ಬರ್ತಾನೆ ಇಲ್ಲ, ಯಾಕಂದ್ರೆ ಅಷ್ಟು ಚೆನ್ನಾಗೈತೆ. ನೋಡ್ತಾ ಇದ್ರೆ ಏನ್ ಮಾತಾಡೋದ, ಏನ್ ಹೇಳದ, ಏನ್ ಬಿಡದ ಈ ಗಾಡಿ ಬಗ್ಗೆ ಅಂತ. ಈ ಗಾಡಿ ಬಗ್ಗೆ ಯಾರಕ್ ತಾನೇ ಗೊತ್ತಿರಲ್ಲ. ಈಗ ಹೋಗೋ 10ನೇ ಕ್ಲಾಸ್ ಮಕ್ಕಳಿಂದ ಹಿಡಿದು ವಯಸ್ಸಾಗಿರೋರ್ವರೆಗೂ ಗೊತ್ತು RX. ಯೂಟ್ಯೂಬ್ ಅಲ್ಲಿ ಬರ್ತೀರಾ ನೋಡಿ ಅಕ್ಕ. ವ್ಯಾಲೆಂಟಿನೋ ರೋಸಿ ಅವರ ಫ್ಯಾನ್ ಇವರು. ಕೀಚೇನ್ ಇಂದ ಹಿಡಿದು ಸ್ಟಿಕ್ಕರ್, ಹಿಂದೆ ಲೈಟ್ ಅಲ್ಲಿ ಸ್ಟಿಕ್ಕರ್, ಇಂಜಿನ್ ಮೇಲೆ 46 ಅಂತ ಐತೆ. 46 ನ ದೊಡ್ಡ ಫ್ಯಾನ್ ನಾವು. ಕಾಲೇಜ್ ಟೈಮ್ ಅಲ್ಲಿ ನಾವು 46 ಅಂತ ಕರಿತಿದ್ವಿ, ರೋಸಿ ಅಂತ. ಯಾಕಂದ್ರೆ ಸೈಕಲ್ ಇಟ್ಕೊಂಡ್ ಅವಾಗ ವೀಲಿಂಗ್ ಹೊಡಿತಿದ್ದ ಅವನು. ವ್ಯಾಲೆಂಟಿನೋ ರೋಸಿ ತರ ಕಾರ್ನರಿಂಗ್ ಮಾಡ್ತೀನಿ ಹಂಗೆ ಹಿಂಗೆ ಅಂತ. ಅಲ್ಲಿಂದ ಇಲ್ಲಿ ಗಂಟ ಬರ್ಬೇಕು ಅಂದ್ರೆ ಅವ್ನು ಎಷ್ಟು ಕಷ್ಟಪಟ್ಟವನೆ ಅಂತ ನಾವು ನೋಡಿದೀವಿ. ಅದಕ್ಕೇನೆ ಅವ್ನ್ಗೆ ಅಂತ ಫಸ್ಟ್ ವಿಡಿಯೋ ಅನ್ನೊಂದು ಡೆಡಿಕೇಟ್ ಆಗ್ಬೇಕು ಅಂದ್ಬಿಟ್ಟು ನಾನು ಫಸ್ಟ್ ಯೂಟ್ಯೂಬ್ ವಿಡಿಯೋ ಅವನದೇ ಮಾಡ್ತಾ ಇರೋದು, ಅವ್ನ ಗಾಡಿದೇ ಮಾಡ್ತಾ ಇರೋದು. ಯಾವುದೇ ಗಾಡಿ ಇರ್ಲಿ, ಈ ನಿಂಬೆಹಣ್ಣು ಕಟ್ಟೋದಂತ ಒಂದು ಫಿಕ್ಸು. ಏನೇನು ರೆಡಿ ಮಾಡಿಸಿದ್ದೀರಾ, ಎಷ್ಟೆಷ್ಟಾಯ್ತು? ಸ್ಟಾಕ್ ಸೈಲೆನ್ಸರ್ ಇತ್ತು, ಇನ್ಬಿಲ್ಟ್ ಮಾಡಿಸಿದ್ದೀನಿ. ರೋಡ್ ಕಿಂಗ್ ಟೈರು, ಶಾಕ್ ಅಬ್ಸರು 2 ಇಂಚ್ ಹೈಟ್ ಮಾಡಿಸಿದ್ದೀನಿ. ಮುಂದೆ ಝೆಡ್ ಇಂಡಿಕೇಟರ್ಸು ಮುಂದೆ ಹಿಂದೆ 2 ಮಡ್ ಗಾರ್ಡ್ ಹೊಸದು. ರೋಡ್ ಕಿಂಗ್ ಟೈರ್ಸು, ರೋಡ್ ಕಿಂಗ್ ರಿಮ್ಸು. ಇದು 16 ಇಂಚಸ್, ಅಲ್ಲಿ 17 ಬರುತ್ತೆ. ಇದು ಮುಂದ್ಗಡೆ ಫ್ರಂಟ್ 17, ಹಿಂದೆ 16 ಇಂಚಸ್. ಕ್ರೋಮಿಂಗ್ ಆಗಿರೋದು ಯಾವ್ದು. ಮತ್ತೆ ಅದು ಬಿಟ್ರೆ ನಿಮ್ಗೆ ಪೂರ್ತಿ ಇದು ಕ್ಯಾರಿಯರ್ ಸೆಟ್ ತರ ಚೆನ್ನಾಗಿ ಕಾಣಿಸ್ದೆ ಲುಕ್ಗೋಸ್ಕರ. ಇದು ಏನಾದ್ರು ಹೊರಗಡೆ ಹೋಗ್ಬೇಕಾದ್ರೆ ಒಂದ್ ಸ್ವಲ್ಪ ಲಗೇಜ್ ಹಾಕೋಬಹುದು ಅಷ್ಟೇ. ಒಂದು 5-10 kg ಹಾಕೋಬಹುದು, ತಡೀತದೆ ಇದಕ್ಕೆ. ಆಮೇಲೆ ಒಳಗಡೆ ಚಾರ್ಸಿಗೆ ಎಕ್ಸ್ಟ್ರಾ ನಾವು ರಾಡ್ ಕೊಡ್ಸಿ ಒಳಗಡೆ ಅದನ್ನ ಸ್ಟ್ರೆಂತ್ ಮಾಡಿದೀವಿ. ಯಾಕಂದ್ರೆ ಹಿಂದೆಯಿಂದ ಏನಾರು ಒಂಚೂರು ಏನಾರು ಆಯ್ತು ಅಂದ್ರೆ ಚಾರ್ಸಿಗೆ ಏನು ಜಾಸ್ತಿ ಡ್ಯಾಮೇಜ್ ಆಗ್ಬಿಡ್ದು ಅನ್ನೋದಕ್ಕೆ. ಇಲ್ಲಿ ಕ್ವಿಕ್ ಥ್ರಾಟಲ್ ಇದೆ, ಝೆಡ್ದು ಮೀಟರು, ಸೆಂಟ್ರಲ್ ಲಾಕು. ಇದು ಝೆಡ್ನೇ ಸೆಂಟ್ರಲ್ ಲಾಕ್ ಬರುತ್ತೆ. ಇದು ಇನ್ಬಿಲ್ಟ್ ಸೈಲೆನ್ಸರ್ ಮಾಡಿಸಿರೋದು. ಇದಕ್ಕೆ ಒಂದು 40 ಒಳಗಡೆ ಹೋಗ್ತಾ ಇದೀವಿ, ಆರಾಮಾಗಿ ಹೋಗ್ತಾ ಇದೀವಿ. ಅಂದ್ರೆ ಸೌಂಡ್ ಅಷ್ಟು ಬರಲ್ಲ, ಕೊಟ್ರೆ ಮಾತ್ರ ಸೌಂಡ್ ಬರೋದು. ಈ ಹೆಡ್ಲೈಟು ಇದೇ ಚೆನ್ನಾಗಿ ಕಾಣಿಸ್ತಿತ್ತು ಅಂದ್ಬಿಟ್ಟು ಬೇರೆ ಹೆಡ್ಲೈಟ್ ತರಿಸಿದ್ರು, ಅದು ಚೆಕ್ ಮಾಡಿದ್ವಿ, ಅದು ಅಷ್ಟು ಲುಕ್ ಕಾಣಿಸ್ಲಿಲ್ಲ. ಈ ಹೆಡ್ಲೈಟೇ ಚೆನ್ನಾಗಿ ಕಾಣಿಸ್ತಿತ್ತು ಅಂತ ಇದನ್ನೇ ಇಟ್ಟಿದೀವಿ. ನಮ್ಮ ಮೆಕ್ಯಾನಿಕ್ ಒಬ್ರು ಇದ್ದಾರೆ, ವಸೀಂ ಭಯ್ ಅಂತ. ಅವ್ರದ್ದು ನಿನ್ನೆ ತಾನೇ ಮದ್ವೆ ಆಯ್ತು. ಅವ್ರ ಮದ್ವೆ ಟೈಮಲ್ಲೂ ನಮ್ಗೆ ರೆಡಿ ಮಾಡ್ಕೊಟ್ಟವ್ರೆ ಗಾಡಿನ. ಅವ್ರಿಗೊಂದು ಕೈ ಮುಗಿಬೇಕು ಬೇಗ ಮಾಡ್ಕೊಟ್ಟಿದ್ಕೆ. ಇಲ್ಲ ಅಂದ್ರೆ ತಿಂಗಳಾನ್ಗಟ್ಲೆ ಕೈಸ್ಬಿಡ್ತಾರೆ. ಅವ್ರ ಗಾಡಿ ತರ ನೋಡ್ಕೊಂಡ್ ಮಾಡಿದ್ರು. ಪೇಂಟ್ ಇದ್ರಲ್ಲಿ ಗ್ಲಿಟರ್ ತರ ಆಡ್ ಮಾಡಿದ್ದಾರೆ. ಅದು ಮಿನಿ ಅಂತದೆ. ನನ್ನ ಹೆಸರು ಮಿಂಚಿಂಗ್ ಮೀನಾಕ್ಷಿ ಅಂತ. ಈ ತರ ವರ್ಕ್ ನಿಮ್ಗೆ ಮೈಸೂರಲ್ಲಿ ಬಿಟ್ರೆ ಬೇರೆ ಎಲ್ಲೋ ಮಾಡ್ಕೊಡಲ್ಲ. ಈ ತರ ವರ್ಕ್ ಮಾಡಿಸ್ಕೊಳಕ್ಕೆ ಅಂತ ಬೇರೆ ಸ್ಟೇಟ್ ಗಳಿಂದ ಬಂದು ಮೈಸೂರಲ್ಲಿ ಮಾಡಿಸ್ತಾರೆ. ನಾವು ಮೈಸೂರಲ್ಲಿ ಇರೋರು ಹೆಂಗ್ ಮಾಡಿಸ್ಬೇಕು? ಸುಳ್ಳು ಹೇಳಿದ್ರೆ ಹೇಳ್ತೀನಿ ಮಕ್ಕುಗಿರಿ ಸಾರ್. ಬಿಟ್ರೆ 5 ಸ್ಪೀಡ್ ಸ್ಟಿಕ್ಕರ್ ಹಾಕ್ಸಿದ್ದಾರೆ, ಆದ್ರೆ 4 ಸ್ಪೀಡ್ ಗಾಡಿ. ನೋಡ್ರಿ ಇಲ್ಲಿ ಹೆಂಗ್ ಕಾಣಿಸ್ತೈತಿ ರೀ. ಏಯ್ ಜಾಗ ಬಿಡ, ನೀನೇ ಅದ್ರಲ್ಲಿ ಚೆನ್ನಾಗಿ ಕಾಣಿಸ್ತಿಲ್ಲ. ಒಂದೆರಡು ಶಾರ್ಟ್ಸ್ ಹಾಕ್ತೀನಿ, ನೋಡ್ಕೊಬನ್ನಿ. ಹಂಗ್ ನೋಡಿ ಹಿಂದೆ ಲೆಫ್ಟ್ಗೆ ಅಣ್ಣ. ನೀನ್ ನಾಳೆ ತಗೋ. ಏಯ್ ಲೋ ಆಂಗಲ್ ಬರ್ತಾ ಸುಂದರ ಅನ್ಕೊಂಡ್ ಮಾಡಿಗಿಡ್ಬಿಟ್ರೆ ಇಲ್ಲ ಖಂಡಿತವಾಗ್ಲೂ ಮಾಡ್ತೇನೆ, ನೋ ಡೌಟ್. ಇದಂಗೈತಿ. ಸ್ಪೆಸಿಫಿಕೇಶನ್ ಎಲ್ಲ ಬೇಕಾಗಿಲ್ಲ ಈ ಗಾಡಿಗೆ. ಸ್ಪೆಸಿಫಿಕೇಶನ್ ಇಟ್ಕೊಂಡು ಏನು ಉಪಕಾರ ಹಾಕಿ ನೆಕ್ಕದಿಲ್ಲ. ಗಾಡಿ ಓಡಿಸ್ತ್ವಾ, ಮಜಾ ಕೊಡ್ತೈತಾ, ಅಷ್ಟೇ ಮುಖ್ಯ. ಮಜಾ ಕೊಡೋದ್ರಲ್ಲಂತೂ ಇದು ಎತ್ತಿದ ಕೈ. ಅಯ್ಯಪ್ಪ ಸ್ವಾಮಿ, ಗಾಡಿ ಕೆಟ್ಟೋಗ್ಬಿಟ್ಟೈತೆ. ಎಲ್ಲ ಒಳಗಡೆನೆ ಅವ್ರೆ ಇಲ್ಲೆಲ್ಲ ಅಡಿಗೆ ಮಾಡ್ಕೊಂಡವ್ರೆ ಅನಿಸ್ತದೆ. ಅಲ್ಲಿ ತಗೋಗಿ ಯಾವನೋ ಇಟ್ಟವ್ನು ನೋಡು. ನೋಡಿ ಇಲ್ಲಿ ನಮ್ಮ ಏರಿಯಾದಲ್ಲಿ 5 ತಿಂಗಳಿಂದ ರೋಡ್ ಇರ್ಲಿಲ್ಲ. ಕಾರ್ಪೊರೇಟರ್ ಎಲೆಕ್ಷನ್ ಬರ್ತೈತೆ ಅಂದ್ಬಿಟ್ಟು ರೋಡ್ ಹಾಕ್ಸ್ಬಿಡ್ತಾವ್ರೆ. 4 ದಿನದಲ್ಲಿ ರೋಡ್ ಹಾಕ್ತಿರೋದು. ಇದು ನಮ್ಮ ದೇಶ ರೀ, ನಾವು ಕಟ್ಟಿರೋ ದೇಶ ಇದು. ಎಷ್ಟು ಖರ್ಚಾಯ್ತು ವಿಕಾಸ್ ಇದು ಪೂರ್ತಿ ಮಾಡ್ಸಕ್ಕೆ? 50,000. ಗಾಡಿ ತಗೊಂಡಿದ್ದು
1,30,000ಕ್ಕೆ ಗಾಡಿ ತೊಗೊಂಡು ಅದ್ರ ಮೇಲೆ 50,000 ಖರ್ಚು ಮಾಡಿರೋದು. ಅದಾದಮೇಲೆ ಗಾಡಿ ಈ ಥರ ಆಗಿದೆ. ಮುಂಚೆ ಈ ಗಾಡಿ ಹೆಂಗಿತ್ತು ಅನ್ನೋದು ನಿಮಗೆ ವಿಡಿಯೋ ಹಾಕಿರ್ತೀನಿ, ಇವಾಗ ಹೇಗೆ ಮಾಡಿಸಿದ್ದಾರೆ ಅಂತ. ಪೂರ್ತಿ ರಿಜಿಸ್ಟ್ರೇಷನ್ಗೆ ಇದು ಪೇಂಟ್ ಚೇಂಜ್ ಆಗೋದಕ್ಕೆ ಇದೇ ಕಲರ್ ಬೇಕು ಅಂದ್ಬಿಟ್ಟು ಬ್ಲ್ಯಾಕ್ ಮಾಡಿಸಿರೋದು ನಾವು, ಬ್ಲ್ಯಾಕ್ ಬೇಕು ಅಂದ್ಬಿಟ್ಟು. ಎಲ್ಲ ಟೋಟಲ್ ಎಲ್ಲ ಸೇರಿ 50,000ನಾ ಇಲ್ಲ ರಿಜಿಸ್ಟ್ರೇಷನ್ಗೆ ಸಪ್ರೇಟಾ? ಎಲ್ಲ ಟೋಟಲ್ ಡಿ ಮಾಡೋಕ್ಕೆ ಅದು 1.30 ಹಾಕ್ಬೋದು, ಒಂದು 50,000 ಟೋಟಲ್ ಗುರು. ಇದೆಲ್ಲ ಸೇರಿ ಖರ್ಚು ಮಾಡಿರೋದು ತಗೊಂಡಿರೋದೆಲ್ಲ ಸೇರಿ 1.80 1.90 ಆಗ್ಬೋದು. ಇದು ಯಾವತ್ತು ಪ್ರೈಸ್ ಡ್ರಾಪ್ ಆಗಲ್ಲ, ಪ್ರೈಸ್ ರೈಸ್ ಆಗ್ತಾ ಹೋಗುತ್ತೆ. ಸೊ ನಾವು ಖರ್ಚು ಮಾಡೋದೆಲ್ಲ ಆರಾಮಾಗಿ ಬರುತ್ತೆ. ಸೊ ಮಾರ ಸೀನೆ ಇಲ್ಲ ಈ ಗಾಡಿನ, ಸೀನೆ ಇಲ್ಲ. ಸಾಯೋವರೆಗೂ ಇಟ್ಕೋಬೇಕು ಅಂದ್ಬಿಟ್ಟು ಅಷ್ಟು ನೀಟಾಗಿ ಕೂತ್ಕೊಂಡು ಕೆಲಸಕ್ಕೆ ರಜಾ ಹಾಕಿ ಒಂದೊಂದನ್ನು ಕರೆಕ್ಟಾಗಿ ಮಾಡಿಸ್ಬೇಕು ಅಂದ್ಬಿಟ್ಟು ಕೂತ್ಕೊಂಡು ರೆಡಿ ಮಾಡಿಸಿರೋದೇನು ನೋಡ್ರಿ. ಈ ಥರ ಎಲ್ಲ ಮಾಡಬೇಕು. ಹೊರಗಡೆ ಬಂದರೆ ಫ್ರೆಂಡ್ಸ್ ಜೊತೆ ನಮ್ಮ ಫೋಟೋಗಳನ್ನ ತೆಗಿರೋ ಅಂದರೆ ಒಳ್ಳೆ ಸತ್ತಿರೋರಂಗೆ ತೆಗಿತಾರೆ ಭಾಷೆ ಕೇಸರಿ. ನೋಡಿ, ಎಲೆಕ್ಟ್ರಿಕ್ ಇಟ್ಟಿರೋರ ಒಂದು ಕತೆ ಇದೆ. ಆಯ್ತು, ಎಷ್ಟಾಯ್ತು ಎಲ್ಲ ಹೇಳ್ತೀವಿ. 50 ರೌಂಡ್ ಫಿಗರ್ ಹೇಳು. ಕ್ಲಚ್ ಹಿಡ್ಕೊ, ವಿಂಡ್ ಬಂದ್ಬಿಡ್ತದೆ. ವೈಸರ್ ಒರೆಸ್ಬೇಕಾಗಿತ್ತು, ವರ್ಷ ಇಲ್ಲ. ನೋಡ್ರಿ, ಇವಾಗ ನೋಡ್ತಾ ಇರೋದು ನಾವು ಡೆಟ್ಟಿನ. TKR ಅನ್ಕೊಳ್ಳಿ, ಏನಾರು ಅನ್ಕೊಳ್ಳಿ. ತೂತಾನೆ ಸಿಗ್ತಾಯಿಲ್ಲ. ಎಷ್ಟು ಖರ್ಚು ಮಾಡಿದ್ಯಾ ಎಲ್ಲ ಕೇಳಿದ್ನಲ್ಲ. ಹೇಳ್ದಲ್ಲ ನೀನೇ. ಎಷ್ಟೋ ಹೇಳ್ದೆ, ಕೇಳೇ ಇಲ್ಲ. ಇಲ್ಲೇ ಹೇಳ್ಬಿಡು. ಏನು ಹೇಳಲ್ಲ, ಯಾಕೆ ಕೇಳಬೇಕು. ಈ ವಿಡಿಯೋ ಹೇಗಿತ್ತು ಎಲ್ಲ ಕಮೆಂಟ್ ಮಾಡಿ ತಿಳಿಸಿ. ಕೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.